ಹೋಗಿ ನಾವು ತಾರಂದರೆ ಅಪ್ರತರದೊಳ್ಳ ಸುಪ್ರಾವಿನಂತೆ ಉರಿಯುವ ಶರೀರಕ್ಕೆ ಗುಪ್ಪಿಯ ಮರ್ಯ ಚಾಯ ಚಾಳಕ್ಕೆ ದ್ಯೋತಕದಂತೆ ಆಕ್ರಮಿಸುವ ಮನೆಗಳ ಭಯಮಂಪರೇರಿಸಿ ಅಕ್ಕಳದಿಂದ ಪಕ್ಕುವ ಮುರಿದು ಸರ್ವ ದೇಶಾದಿ ರಾಜರ ತಪ್ಪದ ಕಪ್ಪು ಕಾಣಿಕೆಯ ಮೈಯೆಂದು ಎಲ್ಲ ಸಾರದೆ ಕಾಳಿಂಗ ಬಾಗರ ಮಾಡಿ ಕುಟಲ ಕಟರಕ್ಕೆ ಕುಟರ ಏನೆಂದೆನಿಸಿ ದ್ವಾರಕಾ ನಗರಾಧ್ಯಕ್ಷ ದೀನರಕ್ಷ ಶ್ರೀ ಕಮಲೇಶನಿಗೆ ಅಗ್ರಜನಾದ ಬಲಭದ್ರ ಬಲರಾಮ ಈ ನೇಗಲ ಸಂಭಾವನೆಂದು ದಂಡನ ಎಂದು ತಂಗೂರವು ನಡೆಸಿ ಸಾರಥ್ಯ ಅದು ಅಗ್ರಜ ಮೈಸಾಸೂರ ಮತ್ತಾನಿ ಕೃಪಕಟಾಕ್ಷಿಯಿಂದಲೂ ಈ ಸಭಾಮತಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಬಂಗಾರದ ಚಿತ್ರಗಳ ಕಂಗಳಿಸುವ ಶೃಂಗಾರವಾದ ಈ ರಂಗಭೂಮಿಗೆ ದಿಗ್ವಿಜಯ ಮಾಡಿದ ರಾಜ್ಯ ಕಾರ್ಯವೇನೆಂದರೆ ವಿಚಾರಿಸುವ ಗೋಚರವಾಗಿ ವ್ರಣವಾಯಿತು ಕಂಡಿಯ ಸಾರಥೆ ತಿಳಿತನಾನ ಬಂದ ಸಂಗತಿ ಒಳ್ಳೆಯದು ಭೂಪತಿ ಮುಂದೇನು ಸಂಗತಿ ಚಾರ ಕೇಳ ಎನ್ನು ವಿಚಾರ ಅದೇನು ದೇವ ನಮ್ಮ ಗ್ರಾಮ ದೇವತೆಗೆ ತುಕಲಮ್ಮವ್ರಿಗೆ ಮಾಡುವೆನು ನಮಸ್ಕಾರ ನಮಗೆ ಕಲಿಸಿದಂತ ಗುರುಗಳಿಗೆ ಹಾಕುವೆನು ಮಲ್ಲಿಗುವಿನ ಹಾರ ಎಡಸು ಡಂಗೂರ ತಮ್ಮಿಸಿದ ಅಂಜಾಳ ಗುರುಸ್ವಾಮಣ್ಣನವರು ವೇದಿಕೆ ಮೇಲೆ ಬರ್ಬೇಕಂದು ವಿನಂತಿ. ಅಂಜಾಳ ಗುರುಸ್ವಾಮಣ್ಣ ಎಲ್ಲರಿಗೂ ನನ್ನ ಉತ್ತರದ ಅಭಿನಂದನೆಗಳು. ಇದು ಎರಡನೇ ಪ್ರವೇಶ. ಒಂದು ರೇಣುಕಲ ಮಾಡಿಸಿದೆ, ಇದೊಂದು ಸಸಿನೇಕರಣೆ. ಇದು ನೋಡ್ರಿ, ನೇಗಿಲು ಅಂದ್ರೆ ಭೂಮಿಯಲ್ಲಿ ಬೆಳೀತಕ್ಕಂಥ, ಇದು ಭೂಮಿಯಲ್ಲಿ ಬೆಳೀತಕ್ಕಂಥ ನೇಗಿಲು. ಈ ಸಲ ಬೆಳೆ ಚೆನ್ನಾಗಿದೆ. ಈ ಸಲ ಇದು ಬಂಗಾರ ಬೆಳೆ ಬೆಳಿಬೇಕು. ಈ ನೇಗಿಲು ಬಂಧನ ಎಲ್ಲರೂ ಸುಸಂಪನ್ನ ಬೆಳಿಬೇಕು. ಈ ಸಲ ಎಷ್ಟು ಬಂಗಾರ ಬೆಳಿಬೇಕು. ಈ ಸಲ ಇದಕ್ಕಿಂತ ಡಬಲ್ ಬೆಳಿಬೇಕಂತ ಈ ನೇಗಿಲು ಸಂಭವ ಸಸಿರೇಖೆ ಬೆಳೆ ಊರಿಗೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ಅನುಜನಾದ ಶ್ರೀಕೃಷ್ಣನ ಶ್ರೀಕೃಷ್ಣನಿಂದ ಹೋಗಿ ನಿಮ್ಮ ಅಣ್ಣನಾದ ಬಲಭದ್ರನ ಕರಿವನಿಂದ ಕಡಲ ಕಂಡ ಸಾರಥಿ ಅದೇ ಪ್ರಕಾರವಾಗಲಿದೆ.
ಬರ್ತಾರೆ. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾ ಬಂದೆ, ದಿನಳ ಮೊರೆ ಕೇಳೋ ದೇವ, ಪೂಜಿಸಲೆಂದೇ ಹೂಗಳ ತಂದೆ. ಒಲಿದರು ಚೆನ್ನ, ಮುನಿದರು ಚೆನ್ನ, ನಿಮ್ಮ ದೊರೆಗೆ ಬಾಳಿಗೆ ಚೆನ್ನ. ಒಲಿದರು ಚೆನ್ನ, ಮುನಿದರು ಚೆನ್ನ, ನಿಮ್ಮ ದೊರೆಗೆ ಬಾಳಿಗೆ ಚೆನ್ನ. ನಾ ನಿಮ್ಮ ಪಾದದ ಧೂಳಾದರೂ ಚೆನ್ನ. ನಿಮ್ಮ ಪಾದದ ಧೂಳಾದರೂ ಚೆನ್ನ, ಸ್ವೀಕರಿಸೋ ಎನ್ನ ದೇವ, ದಿನಳ ಮೊರೆ ಕೇಳೋ ದೇವ, ಪೂಜಿಸಲೆಂದೇ ಹೂಗಳ ತಂದೆ, ಹೂಗಳ ತಂದೆ. ಸೈಲೆನ್ಸ್. ಬೆಳಕಲ್ ಬಸವರಾಜ್ ಅವರು ಕೆಳಕಿಡ್ರಪ್ಪ ಶಿವ. ಶ್ರೀಹರಿ, ಪ್ರಿಯ ಹೇಳುವೆನು ಕೇಳು. ಜಲದಿಶ ಎನ್ನ ಜಗದೊಡೆಯ, ಸಿರಿತೆನ್ನ ಸಂಜಯ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಶ್ರೀಹರಿ, ಇದು ನನ್ನ ನಿನ್ನ ವಿಷಯ, ಇದು ನನ್ನ ನಿನ್ನ ವಿಷಯ. ಅಹೋ ಶ್ರೀಹರಿ, ನನ್ನನ್ನು ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಕಾಂತೆ, ಅರಮಂದಿರದಲ್ಲಿ ಒಬ್ಬಳೆ ಕಾಲ ಕಳೆಯಲು ಬಹು ಕಷ್ಟವಾಯಿತು. ಹೌದು ಕಾಂತೆ. ನಿನ್ನೊಂದಿಗೆ ಉಲ್ಲಾಸವಾಗಿ ಕಾಲ ಕಳೆಯಲು ಎಂದು ಇಲ್ಲಿಗೆ ಬಂದಿರುವೆನು ದೇವ, ಮಹಾನ್ ಭಾವ. ಪ್ರಿಯೆ, ಪ್ರಿಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು.
ರಕ್ಷಣ ಕರ್ತನಂದು ಬಿರುದನ್ನು ಪಡೆದಿರುವ ನಾನು ನಿನ್ನ ಸಂಗಡ ಆಟವನ್ನು ಆಡಲು ಸಮಯವಿಲ್ಲ. ಸತ್ರಾರ್ಜಿತನ ಪುತ್ರಿ ಕೋಮಲಗಾತ್ರಿ. ನಿನ್ನ ಲೀಲೆ ಯಾರು ಬಲ್ಲಲು ಸಾಧ್ಯವಿಲ್ಲ. ಯಾರಿಗೂ ಗೊತ್ತಾಗುವುದಿಲ್ಲ ಕಾಂತೆ. ಯಾರಿಗೂ ಗೊತ್ತು ಆಗೋದಿಲ್ಲ. ಹೌದು ಕಾಂತೆ. ಕಪಟ ಸೂತ್ರಧಾರಿ ನೀನಲ್ಲವೇ? ಪ್ರಿಯೆ, ಪ್ರಿಯಾ, ಪ್ರಿಯೆ, ನಾನು ಏನು ಹೇಳಿದೆ ಅರ್ಥವಾಯ್ತೆ? ಹೇಳು ಕಾಂತೆ. ಏನು ಹೇಳಿದೆ? ಕಪಟ ಸೂತ್ರಧಾರಿಯು ನೀನು ಎಂದೇ ಹೇಳಿದೆ. ಕಪಟ ಸೂತ್ರಧಾರಿ ಯಾಕಾಗಿರೋನು ಕಾಂತೆ? ಜಗತ್ ಕಲ್ಯಾಣ ಕಾರ್ಯಗಳಕ್ಕಾಗಿ ನಾನು ಕಪಟಧಾರಿಯಾಗಿರೋನು ಕಾಂತೆ. ಹೌದೇ? ಹೌದು ಕಾಂತೆ. ನನಗೆ ತಿಳಿಯಲಿಲ್ಲ. ನಿನಗ್ಯಾಕೆ ತಿಳಿದಿಲ್ಲ ಕಾಂತೆ? ಜಗತ್ತಿಗೆ ಗೊತ್ತಿರೋದು ನಿನಗ್ಯಾಕೆ ಗೊತ್ತಿಲ್ಲ? ಜಗತ್ತಿಗೆ ಗೊತ್ತಿರೋದು ನನಗೆ ಗೊತ್ತಿಲ್ಲ. ಏನು ಮಾಡೋದು ಈಗ? ತಿಳಿದುಕೊಳ್ಳಬೇಕು ಕಾಂತೆ. ನೀನು ತಿಳಿಸಬೇಕಲ್ಲ. ಜಗತ್ತಿನಲ್ಲಿರುವ ಎಲ್ಲಾ ಭಕ್ತಾದಿಗಳನ್ನು ಶ್ರೀಕೃಷ್ಣ ಪರಮಾತ್ಮ ಎಂದು ಬೇಡಿಕೊಳ್ಳುತ್ತಿರುವಾಗ ಒಬ್ಬಾಕಿಗೆ ಅರ್ಥವಾಗಿಲ್ಲವೆಂದರೆ ನಾನೇನು ಮಾಡಲಿ ಕಾಂತೆ? ತಿಳಿಸಿ ಹೇಳಬೇಕು ಪ್ರಿಯಾ. ಅದೇನು ಚೆನ್ನಾಗಿ ಹೇಳು ಪ್ರಿಯೆ. ಹೇಳಲೆ? ಹೇಳು ಕಾಂತೆ. ಕೃಷ್ಣ ನಿನ್ನ ನೀನ ತಿಳಿಯಲಿಲ್ಲ, ಕೃಷ್ಣ ನಿನ್ನ ನೀನ ತಿಳಿಯಲಿಲ್ಲ, ಎದಕ್ಕೆ ಹೇಳುವೆ ನೀ ಸುಳ್ಳ, ಏತಕ್ಕೆ ಹೇಳುವೆ ನೀ ಸುಳ್ಳ. ಎನ್ನ ಸಂಗಡ ಹಾಡಲು ನಿನಗೆ ಮನಸ್ಸಿಲ್ಲವೆಂದು ಹೇಳಿದೆಯಾ? ಇದೇ ಕಾಂತೆ. ನನ್ನ ಜೊತೆ ಕಾಲ ಕಳೆಯಲು ನಿನಗೆ ಕಿಂಚಿತ್ತೂ ಸಹ ಇಷ್ಟವಿಲ್ಲವೆಂದು ತೋರುವುದು. ಅದಕ್ಕೆ ಇಲ್ಲ ಸಲದ ಮಾತನ್ನು ಎನ್ನ ಮುಂದೆ ಹಾಡುತ್ತಿರುವೆಯಲ್ಲ, ಇದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಪ್ರಿಯಾ. ಇದೇನು ನೀನು ನನಗೆ ಮಾಡುತ್ತಿರುವ ಅನ್ಯಾಯ? ಕಾಂತೆ, ಸ್ವಲ್ಪ ತಾಳು ದೇವಿ. ನಿನ್ನ ಮನೋ ಇಷ್ಟದಂತೆ ಈಗ ಈ ಲತ್ತದಾಟವನ್ನು ಆಡೋಣ ಬಾ ರಮಣಿ, ಎನ್ನ ಮೋಹದ ಅರಗಿಣಿ. ಬರುವಾಗ ಎನ್ನನ್ನು ಕಳಿಸಿದನು ದೇವ. ಆದ ಕಾರಣ ತಕ್ಷಣವೇ ಬರಬೇಕಂತೆ ದಿವ್ಯ ಪ್ರಭಾವ. ನಮ್ಮ ಆಕ್ರಜನಾದ ಬಲರಾಮ ದೇವರು ನನ್ನನ್ನು ಕರೆದುಕೊಂಡು ಬರಲು ಚಾರನನ್ನು ಕಳಿಸಿರುವರು. ಹೌದೇ? ಆದ್ದರಿಂದ ನಾನಿನ್ನು ಆಕ್ರಜನಲ್ಲಿ ಹೋಗುವೆನು. ನೀನಿನ್ನು ನಿಶ್ಚಿಂತೆಯಿಂದ ಅರಮಂದಿರಕ್ಕೆ ಹೋಗು ಕಾಂತೆ, ಗುಣವಂತೆ. ನಿನ್ನ ಇಚ್ಛೆ ಎಂತಾಗಲಿ ಕಾಂತ. ಸೈಲೆನ್ಸ್. ಕೆಂಚನ ಕೊಡಗು ನಮ್ಮ ತಬಲಾಜಿ ನಾಗೇಶ್ ಅಣ್ಣನವರು, ನಮ್ಮ ಕೃಷ್ಣನ ಮಾಡಿದಂತ ಎಲ್ಬೆ ಸಾರ್ ಅವರು, ಲಜ್ಜರ್ ಅವರು. ಕರ್ಮೇಶ್ ಗೌಡರು ಕೃಷ್ಣನ ಮ್ಯಾನೇಜರ್ ಬಂದು ಈ ಸ್ಟೇಜ್ ಕಂಟ್ರೋಲ್ ಮಾಡಿದ್ರ ಆಟ ಸಾಗ್ತದಪ್ಪ. ದಯವಿಟ್ಟು ಶಾಸಕರಾದಂತ ಗಣೇಶ್ ಅವರು ಆರೋಗ್ಯದ ದೃಷ್ಟಿಯಿಂದ ಬರೋಕ್ಕಾಗಿಲ್ಲ. ಆದ್ರೂ ಕೂಡ ಒದ್ದಟ್ಟಿ ಆ ಸಹೃದಯರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು. ಗಣೇಶ್ ಅವರೇ, ಹೃತ್ಪೂರ್ವಕವಾದ ಧನ್ಯವಾದಗಳು. ಕೌನ್ಸಿಲರ್ ಜೆ
ವೇದಿಕೆ ಮೇಲೆ ಬರ್ಬೇಕಪ್ಪ. ಕಲ್ಕಂಬದ ಬಸವರಾಜ್ ಅಣ್ಣವರು ಈಗಾಗಲೇ ಸನ್ಮಾನಿತರಾಗಿದ್ದಾರೆ. 2,000 ರೂಪಾಯಿನ ಕಲಾ ಸಂಘಕ್ಕೆ ನೀಡಿರ್ತಾರೆ. ಮುಕ್ತಾಯ ಸಿದ್ದಪ್ಪ 500 ರೂಪಾಯಿ. ಸಂಘದ ಅಧ್ಯಕ್ಷರಾದಂತ ಪತ್ರಿಕೆ ಭೀಮಣ್ಣ ಅವರು ವೇದಿಕೆ ಮೇಲೆ ಬರ್ಬೇಕಾಗಿದ್ದಾರಂತೆ. ಬಲ್ವಾರಿ ಪುತ್ತೂರಲ್ಲಿ ಮಹೇಶಣ್ಣ ಬಾದ್ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕಂತ ವಿನಂತಿ. ರೂಪಾಯಿಗಳನ್ನ ನೀಡಿರ್ತಾರೆ. ಕಜ್ಜಿ ಮಲ್ಲಯ್ಯ ಮಲ್ಲಯ್ಯ ಇವರು ವೇದಿಕೆ ಮೇಲೆ ಬರಬೇಕಾಗಿವರಂತೆ. ಸೋಮ್ ಸಮುದ್ರ ವಿರೂಪಾಕ್ಷ ಸ್ವಾಮಿ ಅವರ ವೇದಿಕೆ ಮೇಲೆ ಬರ್ಬೇಕಪ್ಪ. ಕಲಾ ಸಂಘಕ್ಕೆ ನೀಡಿರ್ತಾರೆ. ಮೊಹಮ್ಮದ್ ಸಾಬ್, ಹುಸೇನ್ ಸಾಬ್, ತುಪ್ಪದ ಅಯ್ಯಪ್ಪ, ಉಪ್ಪರ್ ಬಾಲಪ್ಪ, ಕ್ಯಾಮದಡ್ಡ ರಣ್ಣೂರು ಸ್ವಾಮಿ, ಸಣ್ಣಕರಪ್ಪ ರಣ್ಣೂರು ಸ್ವಾಮಿ, ಬ್ಯಾಣಕಲ್ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಸಮಯದ ಅಭಾವ ಇದೆ. ದಯಮಾಡಿ ವೇದಿಕೆಗೆ ಅತಿ ಬಾರಿಕರ ಕಲ್ಲಪ್ಪ, ಕಜ್ಜಿ ಮಾರಪ್ಪ, ಜಗಲ್ಕೋಟೆ ಮಲ್ಲಿಕಾರ್ಜುನ ವೇದಿಕೆ ಮೇಲೆ ಆಗಮಿಸಬೇಕು. ಟೈಮ್ ಆಗುತ್ತೆ. ಅಂಜಿರಪ್ಪರು, ಹೋಗೋಬರ್ ಸೋಮಪ್ಪ ಇವರೆಲ್ಲ ವೇದಿಕೆ ಮೇಲೆ ಆಗಮಿಸಬೇಕಾಗಿ ತಮ್ಮಲ್ಲಿ ಮನೆ. ಆದೇನ ರಮಸ್ವಾಮಿ ಅವರು ವೇದಿಕೆ ಮೇಲೆ ಕುರುಬರು ಜಲೇಂದ್ರ ಪಾತ್ರ ಮಾಡಿರ್ತಕ್ಕಂಥ ಅಂಜನೇಯರ ವೇದಿಕೆ ಮೇಲೆ ಆಗಮಿಸಬೇಕು. ಸೈಲೆನ್ಸ್. ಇನ್ನ ಸ್ಟಾರ್ಟ್ ಆಗುತ್ತವ 5 ನಿಮಿಷ. ಸ್ವಲ್ಪ ಎಲ್ಲೆಡೆ ಕರ್ಕೊಂಡ್ಬಿಟ್ರೆ ಈಗ ಸ್ಟಾರ್ಟ್ ಮಾಡ್ತೇವೆ ಮತ್ತೆ. ಆಯ್ತು, ಕೆಲವೇ ನಿಮಿಷ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಲ್ಲವ ಮದುವೆಗೆ ಎತ್ತಿಳಿಸುವಂತ ಟವಲ್ಗಳು ತಂದ್ರಕ್ಲ, ಅಷ್ಟು ಬೇರೆ ಟವಲ್ ತಂದಾರ ನೋಡಿ. ಪಾತ್ರಧಾರಿಗಳು ರೆಡಿ ಇರಬೇಕು. ಪಾತ್ರಧಾರಿಗಳು ರೆಡಿ ಇರ್ಬೇಕಣ್ಣ. ಚೌಡಿಕೆ ಬಸವರಾಜ ಸಾರಥಿ, ಬಲರಾಮ ಕೃಷ್ಣ, ಚೌಡಿಕೆ ಬಸವರಾಜ, ಬಲರಾಮ ಕೃಷ್ಣ,
ಪಾತ್ರ ಮಾಡಿದಂತ ನಮ್ಮ ಮಲ್ಲಯ್ಯಣ್ಣವರಿಗೆ ಸನ್ಮಾನ ಕಾರ್ಯಕ್ರಮ. ಚೋಡ್ಕೆ ಬಸವರಾಜ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಗುಗ್ರಿ ಶಂಕರಪ್ಪನ ಮಾಜಿ ಸಾರಥಿ ಪಾತ್ರ ಮಾಡಿದಂತರು ಚೌಡ್ಕಿ ಬಸವರಾಜ್ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಬಯಲಾಟದಲ್ಲಿ ಸಮಯದ ಅಭಾವ ಇರ್ತದೆ, ಇಲ್ಲಿಗೆ ಬಹಳ ಹೊತ್ತಾಯ್ತು. ಈಗ ಕಲೆ ಪ್ರಾರಂಭ ಆಗ್ತದೆ. ಮತ್ತೊಮ್ಮೆ ಅಭಿಮಾನಿಗಳ ಇಚ್ಛೆ ಮೇರೆಗೆ ಕಂಪ್ಲಿ ಕ್ಷೇತ್ರದ ಶಾಸಕರಾದಂತ ಗಣೇಶ್ ಅವರು ಸಂಘಕ್ಕೆ 20,000 ನೀಡಿರ್ತಾರೆ. ಅವ್ರಿಗೆ ಕಲಾ ಸಂಘದ ಪರವಾಗಿ ಅಭಿನಂದನೆಗಳು. ಬರುವ ಭಾರತ ಹುಣ್ಣಿಮೆಗೆ ವೀರ ಅಭಿಮನ್ಯ ಕಾಳಗ ಎಂಬ ಚೆನ್ನಾಗಿ ಕೇಳು. ಶಿಷ್ಯನಾದ ದುರ್ಯೋಧನ ಸಾರ್ವಭೌಮನಿಗೇನಾದರೂ ನೂತನ ವರ್ತಮಾನಗಳನ್ನು ತಿಳಿಸಿ ಬರುವಂತಹ ಕಾರಣವಿರುತ್ತದೆ. ಅದೇನಿದ್ದರೂ ಸಂದೇಹವಿಲ್ಲದೆ ಆಜ್ಞೆಯನ್ನು ಮಾಡು ಅಣ್ಣ ರಾಜಾಗ್ರಗಣ್ಯ. ಚಕ್ರಧರ ಬಲದೇವ, ಪಾಂಡವರಿಗೆ ಪಕ್ಷಪಾತಿಯಾಗಿ ನೀನಿದ್ದು ಎನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನಿಗೆ ಪಕ್ಷಪಾತ ವಹಿಸನೆಂದು ತಿಳಿದು ಈ ರೀತಿ ಮರ್ಯಾದೆ ಮಾತುಗಳನ್ನು ಆಡುವಿಯೋ? ಸರ್ವತಾ ಮಾತನಾಡುವೆನು ಅಣ್ಣ. ಪರಾಕ್ರಮಿಗಳಾದ ತಮ್ಮಂದಿರುವ ನಮ್ಮ ಗರ್ವದಿಂದ ತಿಳಿಯದ ಧರ್ಮದ ಆತ್ಮಸತೆಗಳ ಪೌರುಷರಿತವಾಗಲೆಂದು ನಂಬಿ ಮಾನವೀಯರಾಗಿ ಹುರಿದುಂಬಿಕೊಂಡು ಈ ರೀತಿ ಗತಿ ತಂದುಕೊಂಡರು. ಇದರಲ್ಲಿ ಯಾರು ಮಾಡಿದ ದ್ರೋಹವೇನಿದೆ ತಮ್ಮ? ಇದರೊಳಗೆ ಯಾವಾಗಲೂ ಎಡಬಿಡದೆ ಪಾಂಡವರು ಎಂದು ಅಭಿಮಾನ ಪಟ್ಟು ಈಗನ್ನುವಯ ಸರ್ವತಾ ಅನ್ನುವೆನು ಅಣ್ಣ. ಅವರವರ ಮಾಡಿಕೊಂಡಿರುವ ಕೃತ ಅಪರಾಧಕ್ಕೆ ಪ್ರಾಯಚಿತ್ತರಾಗಿರಬಹುದು. ಇದಕ್ಕಾಗಿ ನಿನ್ನ ಮುರುಘವ ದೇಶಕ್ಕೆ
ದುರ್ಯೋಧನನು ಮಾಡಿರುವ ಇಂಥ ಹೀನ ಕಾರ್ಯಗಳನ್ನು ನೆನೆಸಿಕೊಂಡರೆ ಎನ್ನ ಹೃದಯದಲ್ಲಿ ತಕ್ಕನೆ ಉರಿ ಹೇಳುವುದು ಬೇಗನೆ. ತಮ್ಮ ಗೋವರ್ಧನ, ರಾಜ್ಯವನ್ನ ಕಸದ ಕಂಡು ಅರಣ್ಯ ಪಾಲ ಮಾಡಿಸಿರುವ ಸಂಗತಿಯು ಸರ್ವಲೋಕಾಂಗಳಿಗೆ ಹಿತವಲ್ಲವೇ? ತಮ್ಮ ಭೀಷ್ಮ ದ್ರೋಣಾದಿಗಳಿಂದಲೇ ಏನಾಯಿತು? ಎನ್ನ ಪ್ರಥಮ ಶಿಷ್ಯನಾದ ದುರ್ಯೋಧನ ನಾನು ಹೇಳಿದ ವಚನಕ್ಕೆ ತಕ್ಕ ಪ್ರತಿ ಉತ್ತರ ಉಂಟೆ. ನಾನು ಬರದ ಗೆರೆಯು ಅವನು ದಾಟವನಲ್ಲ. ಆ ನಂಬಿಕೆ ನನಗೆ ವಿಶ್ವಾಸ ಇದೆ. ಆ ನಿನ್ನ ಮೈದುನನ ಪಾರ್ಥನ ನಂಬಿದವರಿಗೆ ಏನು ಮಾಡುವನಲ್ಲ. ನೀನು ಸಂದೇಶ ಪಡೆದ ಸಮಾಧಾನವಾಗಿರು. ಅನುಜಾತಕಮಣಿ ದೇವನೇ. ಅಹೋ ಅಣ್ಣಯ್ಯ, ಅಹೋ ಅನುಜ, ಈ ತಮ್ಮನ ವಿಷಯದಲ್ಲಿ ಹುಣ್ಣಿಮೆಯ ಚಂದ್ರನನ್ನು ತೋರಿಸಿ ಶಿಶುವಿಗೆ ಹಾಲು ಅನ್ನವನ್ನು ಉಣ್ಣಿಸುವಂತೆ ಅದೆಷ್ಟು ಬೇಗ ಸಂತೋಷಪಡಿಸಿದೆ. ಅಹೋ ಅಣ್ಣಯ್ಯ, ತಮ್ಮ ಮಾನವ, ಪಾಂಡವರಲ್ಲಿ ನಿನಗೆ ಅದಂತಹ ಸಹಾನುಭೂತಿ ಇರಬಹುದು. ಪಾಪ ಪಾಪ ಸಂತೋಷ ಅಣ್ಣ ಸುಗುಣ ಲಾವಣ್ಯ. ಅಹೋ ತಮ್ಮ, ತಮ್ಮ ಗೋವರ್ಧನ, ಬಲದೇವ, ರಾಜ್ಯವನ್ನು ಕಸದ ಕಂಡು ಅರಣ್ಯ ಪಾಲು ಮಾಡುತ್ತಿರುವ ಸಂಗತಿಯು ಸರ್ವ ಲೋಕಾಂಗಳಿಗೆ ಹಿತವಲ್ಲವೇ? ಈ ಸಂಗತಿಗೆ ನನಗೆ ತಿಳಿದ ಈ ವಿಷಯದಲ್ಲಿ ದ್ರೋಣ ಆದಿಗಳ ಬಹಳ ದ್ರೋಹದ ಕೆಲಸವನ್ನು ಮಾಡಿರುವರು. ಆದ್ದರಿಂದ ಸಮಯ ಬಂದಾಗ ಅವರಿಗೆ ತಕ್ಕ ನೀತಿ ಬುದ್ಧಿ ಮಾತುಗಳನ್ನು ಹೇಳಿ ಅವರ ರಾಜ್ಯ ಅವರಿಗೆ ಕೊಡಿಸುವನು. ಗುರು ಪಾಂಡವರು ಸೌಖ್ಯವಾಗಿರುವಂತೆ ಮಾಡುವನು. ತಮ್ಮ ಇನ್ನು ಅವರ ವಿಷಯದಲ್ಲಿ ಸಂದೇಶ ಪಡೆದ ಸಮಾಧಾನವಾಗಿರೋ ಅನುಜಾಸಕಮಣೆ ದೇವಣೆ. ಅಹೋ ಅಣ್ಣಯ್ಯ, ಅಹೋ ನಿಜ, ಚೆನ್ನಾಗಿ ಕೇಳು. ಅದೇನು ಸ್ಥಳವಾಗಿ ಹೇಳು. ಕೇಳು ಅಣ್ಣನೇ ಎನ್ನ ನುಡಿಯನ್ನು ಕೇಳು ಹಲಧರನೇ, ನೀ ಕೇಳು ಹಲಧರನೇ. ಅಕ್ಕ ಚೆನ್ನಾಗಿ ಕೇಳು. ಕೇಳು ಅಣ್ಣನೇ ಎನ್ನ ನುಡಿಯನ್ನು ಕೇಳು ಹಲಧರನೇ, ನೀ ಕೇಳು ಹಲಧರನೇ. ಅಕ್ಕ ಚೆನ್ನಾಗಿ ಕೇಳು. ನಿನ್ನ ಮಾತಿಗೆ ರಾಜ್ಯವನ್ನು ಕೊಡುವನೆಂಬ ಸಂಶಯವು ನಿನ್ನ ಮಾತಿಗೆ ರಾಜ್ಯವನ್ನು ಕೊಡುವನೆಂಬ ಸಂಶಯವು ಆಲಿಸಿ ಕೇಳು ನುಡಿಯನ್ನ. ಆಲಿಸಿ ಕೇಳು ನುಡಿಯನ್ನ, ಕೇಳು ಹಲಧರನೇ, ನೀ ಕೇಳು ಹಲಧರನೇ. ಕೇಳು ಅಣ್ಣನೇ ಎನ್ನ ನುಡಿಯನ್ನು ಕೇಳು ಹಲಧರನೇ, ನೀ ಕೇಳು ಹಲಧರನೇ. ಅಯ್ಯೋ ಶಿವ ಶಿವ, ತೀರ್ಥರೂಪರಾದ ನಿಮ್ಮಲ್ಲಿ ಸಂದೇಹ ಪಡಬಹುದೇ? ಛೇ ಛೇ, ಆ ಗಂಟಿಗೂ ಅನುಮಾನ ಪಡಬೇಡ. ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾ ವಿಧಿರಾದಿಗಳು ಹೇಳಿದ ಮಾತು ಕೇಳದ ಆ ನಿನ್ನ ಶಿಷ್ಯ ದುರ್ಯೋಧನನು ನಿನ್ನ ಮಾತುಗಳಿಗೆ ಒಪ್ಪಿ ರಾಜ್ಯವನ್ನು ಕೊಡುವನೇ ಎಂಬ ಸಂಶಯ ಉಂಟಾಗಿದೆ. ಅಣ್ಣ ಸುಗುಣ ಲಾವಣ್ಯ. ಕುರುಬರು ಎಲ್ಎನ್ಟಿ ಶೋರೂಮ್ ಮಾತ್ರ ಮಾಡಿದಂತವ್ರಿಗೆ 11 ರೂಪಾಯಿ ನೀಡಿರುತ್ತಾರೆ. ಅಹೋ ನೀರಜಾಕ್ಷನೇ, ಬಲದೇವನೇ, ಒಳ್ಳೆ ಸೋಕಿಯಿಂದ ನುಡಿಯುತ್ತಿರುವಿಯಾ? ಸಹಜವಾಗಿ ನುಡಿಯುವನು ಅಣ್ಣ. ಪಾಂಡವರಿಗೆ ರಾಜ್ಯ ನಾನು ಕೊಡಿಸಲಾರನೆಂದು ಮುಗಿಸುವೆಯಾ? ಅಥವಾ ಈ ಸಾನುಭೂತಿನಿಂದ ಎರಡು ಹಿತಾಸಕ್ತಿ ಮಾಡಿ ಸತ್ಯ ಬೇಡ ಶ್ರೀಹರಿ ಪರರಿಗೆ ಉಪಕಾರಿ. ಆಗಲೇ ಅಣ್ಣ, ನನ್ನ ಮಾತು ಪಾಂಡವರು ಮೀರುವರೋ ನಿನ್ನ ಮಾತು ಕೌರವರು ಮೀರುವರೋ ನೋಡುವೆನು. ನನ್ನ ಕಡೆ ಇರುವ ಪಾರ್ಥನು ನಿನಗೆ ಅಂತ ಅನ್ಯಾಯವನ್ನು ಮಾಡಿರುವನು ಅಣ್ಣ. ಸರಿ ರಾಜರೋಳು ಸಂಪನ್ನ. ಅಹೋ ಗೋಪಿ ಹೃದಯ ಚೋರ, ಬಲದೇವನೇ, ಹುಟ್ಟಿದಾರಾಭ್ಯದಿಂದಲೂ ನನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲವೇ? ಗೊತ್ತಿರುವುದು ಅಣ್ಣ. ತಮ್ಮ, ರಾಜ, ಭೀಷ್ಮ ದ್ರೋಣಾದಿಗಳಿಂದಲೇ ಏನಾಯಿತು? ಎನ್ನ ಪ್ರಥಮ ಶಿಷ್ಯನಾದ ದುರ್ಯೋಧನು ನಾನು
ನಾನು ಬರದ ಗೆರೆಯು ಅವನು ದಾಟವನಲ್ಲ. ಆ ನಂಬಿಕೆ ನನಗೆ ವಿಶ್ವಾಸ ಇದೆ. ಆ ನನ್ನ ಮೈದಾನ ಪ್ರಾರ್ಥನ ನಂಬಿದವರಿಗೆ ಏನು ಮಾಡುವನಲ್ಲ. ನೀನು ಸಂದೇಶ ಪಡೆದ ಸಮಾಧಾನವಾಗಿರೋ ಅನುಜಾಸಕಮಣೆ ತಿರುಮನೆ. ಲಕ್ಷ್ಮೀನಾರಾಯಣ, ಇದಕ್ಕಾಗಿ ನಿನ್ನವರು ಪಾಂಡವರ ಪಕ್ಷಪಾತಿ ಅನ್ನುವರು, ನಿನ್ನನ್ನು ಕೌರವರ ಪಕ್ಷಪಾತಿ ಅನ್ನುವುದಿಲ್ಲವೇ ಅಣ್ಣಯ್ಯ? ಹೇಳಿ ಸುಭದ್ರಾ ದೇವಿಗೆ ಬೋಧ ತುಂಬಿಸಿ ಯಾರು ಇಲ್ಲದ ಸಮಯದಲ್ಲಿ ಮೋಸ ಮಾಡಿ ಏನು ತಿಳಿಯದ ತಂಗಿನನ್ನು ಕತ್ತರಿಸಿರುವನು. ಈಗ ಸಾಕಲಾರದೆ ಕೈಲಾಗಲಾರದೆ ಅರಣ್ಯ ಸೇರಿದನು. ಹೆಂಡತಿನನ್ನು ತವರು ಮನೆಗೆ ಕಳಿಸಿದನು. ತಮ್ಮ, ಇದು ಮಾತ್ರ ಪಾಂಡವರ ಬಳಿ ಧರ್ಮ. ಅಣ್ಣಯ್ಯ ಕೇಳುವನಿ ಕೇಳು. ವಿಸ್ತಾರವಾಗಿ ಹೇಳು. ಸ್ವಾತಂತ್ರ್ಯ ಇರುತ್ತದೆ. ಅಣ್ಣ ಬಲದೇವ, ಅಮ್ಮ ಮಾಧವ, ಈಗಾಗಲೇ ಅವರಿಬ್ಬರ ನಡುವೆ ಪ್ರೇಮ ಸಂಬಂಧಗಳು ಏರ್ಪಟ್ಟಿರುತ್ತವೆ. ಇದರಲ್ಲಿ ನಾವೇನು ಮಾಡಿದರೆ ಯಾವುದೂ ನಡೆಯುವುದಿಲ್ಲ. ಅಣ್ಣ ಬಲದೇವ, ತಮ್ಮ ಲಕ್ಷ್ಮೀನಾರಾಯಣ, ಧರ್ಮದಂತೆ ವೀರಪಾರ್ಥನ ವೀರಪತ್ನಿಗಳಾದ ಸುಭದ್ರಾದೇವಿಯನ್ನು ಕರೆದುಕೊಂಡು ಹೋಗಿ ಲಗ್ನವನ್ನು ಮಾಡಿಕೊಂಡಿರುವನು. ಅಣ್ಣ ಬಲದೇವ, ಲಕ್ಷ್ಮೀನಾರಾಯಣ, ನಿನ್ನ ಶಿಷ್ಯನಾದ ದುರ್ಯೋಧನನು ಅತೀ ಗರ್ವದಿಂದ ಇರುವನು. ಅಣ್ಣ ಬಲದೇವ, ತಮ್ಮ ಮಾಧವ, ನಮ್ಮ ತಂಗಿಯಳಾದ ಸುಭದ್ರಾದೇವಿಯು ನಮ್ಮ ಮನೆಯಲ್ಲಿ ಇರುವಳು. ಅಭಿಮನ್ಯುವು ಸಹ ನಮ್ಮ ಮನೆಯಲ್ಲಿರುವನು. ಅಭಿಮನ್ಯುವು ಸಹ ಅವನ ತಂದೆಗಿಂತಲೂ ಮಿಕ್ಕಾದ ಮಗನು. ನಾವು ಎಷ್ಟು ಎಚ್ಚರದಿಂದ ಇದ್ದರೂ ಸಹ ಅಭಿಮನ್ಯುವೇ ಶಿಶಿರೇಖಾದೇವಿಗಳನ್ನು ಲಗ್ನವಾಗುವಂತೆ ತೋರುತ್ತದೆ. ಹಲದರನೇ ಇದಕ್ಕೇನು ಮಾಡುವೆ? ಮುಂದಿನ ಆಲೋಚನೆ. ಮುರಾರಿ, ಅದು ಹೇಗೆ ಹೇಳಿವೆ? ಗೊತ್ತಿರುವುದು ಅಣ್ಣ. ಮೊದಲಂತೂ ಸುಭದ್ರಿ ವಿಷಯ ತಿಳಿಯದೆ ಕಾರಣ ನಡೆದು ಹೋಯಿತು. ಈಗ ಮಾತ್ರ ನಿನಗೆ ವಿಷಯ ತಿಳಿಸದೆ ಪ್ರತಿ ರೇಖೆಯ ಲಗ್ನದ ವಿಷಯವ ನಿನಗೆ ಬೇಡ ಸೋದರನೇ, ವಾಕ್ ವೀರನು. ಅವೋರ್ಪಣಿಪತಿ, ನಾನು ವಾಕ್ಶೂರನೇ ಹೊರತು ಕಾರ್ಯಶೂರನಲ್ಲವೆಂದು ನಿನಗೆ ಸಹ ತಿಳಿದಿರುವುದು. ಅಗ್ರಜ, ಅನುಜ, ಎಚ್ಚರಿಕೆ. ರೇವತಿ, ಬಲು ಶೂರರು. ಸಾಮ, ದಾನ, ಭೇದ, ದಂಡವೆಂಬ ಚತುರ್ರೂಪಾಯಗಳಿಂದಲಾದರೂ ಶಶಿರೇಖಾ ದೇವಿಗಳನ್ನು ಕತ್ತೊಯ್ದು ಲಗ್ನ ಮಾಡಿಕೊಳ್ಳುತ್ತಾರೆ.
ನಿನ್ನದೇ ಭಾರ. ಅಣ್ಣ ಬಲದೇವ, ತಮ್ಮ ಮಾಧವ, ಈ ವಿಷಯವನ್ನು ಕುರಿತು ಚರ್ಚೆ ಮಾಡುವುದರ ಸಲುವಾಗಿ ತಂಗಿಯಾದ ಸುಭದ್ರ, ಅತ್ತಿಗೆಯಾದ ರೇವತಿ, ಸತ್ಯಭಾಮೆ, ನಾರದರು ಮೊದಲಾದವರು ಬರುವರು. ಅವರಿಗೇನು ಹೇಳಿ ಸಂತೋಷಪಡಿಸಿವೆ ಅಣ್ಣ ರಾಜಾಗ್ರಗಣ್ಯ. ರುಕ್ಮಿಣಿಪತಿ, ರೋಹಿತನಯ್ಯ, ನೀನಂದೆ ಸುಮ್ಮನಿದ್ದರೆ ನನಗೆ ಅಷ್ಟೇ ಸಾಕು. ಮುಂದಿನ ಕಾರ್ಯಗಳು ನಾನು ನೋಡಿಕೊಳ್ಳುತ್ತೀನಿ. ಸೌರಿ ಭಕ್ತೋದ್ಧಾರಿ, ನಿನ್ನ ಇಷ್ಟದಂತೆ ಆಗಲಿ ಅಣ್ಣ. ಐಶ್ವರ್ಯ ಮತ್ತು ಮೇಲಕ್ಕೇಳೆ ಪ್ರಾಣಕಾಂತ. ಕಾಂತ ಹೇಳುವ ಕೇಳು. ಏನೆಯ ಎನ್ನ ಜೀವನ ದೊರೆಯ ನೇನೋ ನಿನ್ನ ಪ್ರೀತಿಯ ಸತಿಯ ಯುಗ ನುಡಿಯ ನಾಗೆ ಕೇಳು. ಏನೆಯ ಹಿಂದಿಗೆ 8 ವರ್ಷವು ಮೀರುತ್ತಾ ಬಂದವು. ಹೌದೇನ ಕಾಂತೆ? ಕಾಂತೆ, ಮಗಳ ಲಗ್ನದ ವಿಚಾರ ಬಗ್ಗೆ ಆಲೋಚನೆಯನ್ನ ಮಾಡುವೆಯ, ಹಾಗೆ ಸುಮ್ಮನೆ ಕುಳಿತಿರುವೆಯ? ನಿನ್ನ ಅಭಿಪ್ರಾಯವನ್ನು ತಿಳಿಸ ಕಾಂತ ಗುಣವಂತ. ಅಯ್ಯೇ ರಮಣಿ, ನಿನ್ನ ಸುಂದರವಾದ ಮಂದಿರ ಬಿಟ್ಟು ಇಲ್ಲಿಗೆ ಬಂದಿರುವ ಕಾರಣವೇನು ರಮಣಿ? ಸತ್ಯನ ಗಣಿ. ಸುಂದರವಾದ ಅರಮನೆಯನ್ನು ಬಿಟ್ಟು ಬಂದೆ ಎಂದು ಕೇಳ್ತಿರುವೆಯ? ಸಾಧಾರಣ ಕೆಲವರು ಕಾಂತೆ, ನಮ್ಮಯ ಪ್ರೀತಿಯ ಮಗಳ ಲಗ್ನದ
ಅದಕ್ಕೆ ಆಲೋಚನೆ ಮಾಡಲು ಯಾತರ ಈ ರೀತಿ ಸುಮ್ಮನೆ ಕುಳಿತುಕೊಳ್ಳುವಿಯ? ನಿನ್ನ ಅಭಿಪ್ರಾಯವನ್ನು ತಿಳಿಸಕಾಗ್ತಾ ಗುಣವಂತ. ನಮ್ಮ ಮಗಳಾದ ಸಸಿರೇಖೆಯ ಲಗ್ನ ವಹಿಸುವೋ ಎನ್ನ ಮನದಲ್ಲಿ ಕೂಡ ಅದರಲ್ಲಿ ಆಸೆ ಇರುವುದು. ನೀನು ಚಿಂತೆ ಮಾಡದಿರಲ್ಲ ಲಲಿಲಾಮಣಿ, ಬಿಟ್ಟು ಬಿಡು ನಿನ್ನ ಮನದ ಆಲೋಚನೆ. ಸುಭದ್ರಿ ಬಮ್ಮ. ದಯ ತೋರು ಕರುಣಾಡು ಮಹದೇಶ್ವರ, ದಯ ತೋರು ಕರುಣಾಡು ಮಹದೇಶ್ವರ, ಹೊರೆಯೋ ಶಶಿಶೇಖರ, ದಯ ತೋರು ಕರುಣಾಡು ಮಹದೇಶ್ವರ. ಹೇಗೆ ಪುಷ್ಪಲೆಂದು ನಾನರಿಯನಯ್ಯ, ಹೇಗೆ ಬಿಡಲೆಂದು ನಾತಿರಿಯನಯ್ಯ. ಹೇಗೆ ಪುಷ್ಪಲೆಂದು ನಾನರಿಯನಯ್ಯ, ಹೇಗೆ ಬಿಡಲೆಂದು ನಾತಿರಿಯನಯ್ಯ. ತಂದೆ ನಿನನಂಬೆ ಬಂದೆ ಶರಣೆಂಬೆ, ಬಂದೆ ನಿನನಂಬೆ ಬಂದೆ ಶರಣೆಂಬೆ. ಕೈ ಹಿಡಿದು ಕಾಪಾಡಿ ದಾರಿ ತೋರೆಯ, ತೋರು ಕರುಣಾಡು ಮಹದೇಶ್ವರ, ದಯ ತೋರು ಕರುಣಾಡು ಮಹದೇಶ್ವರ, ದಯ ತೋರು ಕರುಣಾಡು ಮಹದೇಶ್ವರ, ಮಹದೇಶ್ವರ, ತಂಗಿಯಾದ ಸುಭದ್ರಾದೇವಿ ನಿನಗೆ ಮಂಗಳವಾಗಲಿ. ಮೇಲಕ್ಕೇಳಮ್ಮ. ಅಣ್ಣ ಬಲಭದ್ರ, ತಂಗಿ ಸುಭದ್ರಾದೇವಿ, ಹೇಳುವೆನು ಕೇಳು. ಅದೇನು ಸಂಗತಿ ಇಷ್ಟಾರವ ಹೇಳಮ್ಮ. ತಂಗಿ ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಆಲಿಸು ಅಣ್ಣ ನೀನು ಎನ್ನಯ ನುಡಿಯ. ಆ
ಇಲ್ಲವೇ ವಿಚಾರವನ್ನು ನಿನ್ನ ಮುಂದೆ ತಿಳಿಸುವೆನು. ಕಣ್ಣಿಯ ಅಣ್ಣ ರಾಜಾಗ್ರಗಣ್ಯ. ತಂಗಿ ಸುಭದ್ರಾದೇವಿ, ಅಣ್ಣ ಬಲಭದ್ರ, ವಚನ ಕೊಟ್ಟರೆ ನಡೆಸಕೊಡುವ ಕಾರ್ಯವಾದರೆ ನಡೆಸಿಕೊಡುವೆನು, ಇಲ್ಲವಾದರೆ ಆಗವರಲ್ಲಮ್ಮ ತಂಗಿ. ಅಣ್ಣಯ್ಯ, ಸುಭದ್ರ, ನಡೆಸಿಕೊಡುವ ಕಾರ್ಯವನ್ನೇ ನಾನು ಕೇಳುತ್ತಿರುವೆನು. ಅದೇನು ಸಂಗತಿ ಹೇಳಮ್ಮ. ನಡೆಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೆ ನಡೆಸಿಕೊಡುವೆನು, ಇಲ್ಲವಾದರೆ ಇಲ್ಲ. ಅಣ್ಣಯ್ಯ, ಸುಭದ್ರ, ನಡೆಸಿಕೊಡುವ ಕಾರ್ಯವನ್ನೇ ನಾನು ಕೇಳುತ್ತಿರುವೆನು. ಅದೇನು ವಿಸ್ತಾರವಾಗಿ ಹೇಳಮ್ಮ. ಅಣ್ಣ ಬಾಳರಾಣೆ ಒಡಹುಟ್ಟಿದವ ನೀನೇ. ಕರುಣ ಅಭಿಮನ್ಯುವಿಗೆ. ಸುಭದ್ರಾದೇವಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಕರುಣ ಅಭಿಮನ್ಯುವಿಗೆ ಶಶಿರೇಖೆಯ ಕೊಡು ಎನ್ನುವೆ ಅಣ್ಣ. ಆಲಿಸು ನುಡಿಯ. ಅಣ್ಣ ಬಲಭದ್ರ, ತಂಗಿ ಸುಭದ್ರ, ನಿನ್ನ ಮಗಳಾದ ಶಶಿರೇಖೆಯನ್ನು ಎನ್ನ ಮಗನಿಗೆ ಕೊಡಬೇಕೆಂದು ನಾನು ಕೇಳಿಕೊಳ್ಳುವೆನು. ಕಂಡೆಯ ಅಣ್ಣ ರಾಜಾಗ್ರಗಣ್ಯ. ತಂಗಿ ಸುಭದ್ರಾದೇವಿ, ಅಣ್ಣ ಬಲಭದ್ರ, ಅದೇನು ಸಂಗತಿ ವಿಸ್ತಾರವಾಗಿ ಹೇಳು. ನಿನ್ನ ಮೇಲೆ ಪೂರ್ತಿ ಇರುವುದು ಅಂತಃಕರಣ, ನಿನ್ನ ಯಾವಾಗಲ ಕಡೆಗಣ್ಣಿನಿಂದ ನೋಡುವುದಲ್ಲ ಸುಭದ್ರ. ನಿಮ್ಮಣ್ಣನ ಮಾತು ಬಲಭದ್ರ. ಅಣ್ಣ ಬಲಭದ್ರ, ತಂಗಿ ಸುಭದ್ರಾದೇವಿ, ಯಾವ ಮಾತನ್ನು ಕೇಳೆಂದು ಹೇಳಿದೀಯಾ? ಅದೇನು ವಿಸ್ತಾರವಾಗಿ ಹೇಳಮ್ಮ. ನಿನ್ನ ಮಗಳಾದ ಶಶಿರೇಖೆಯನ್ನು ಎನ್ನ ಮಗನಿಗೆ ಕೊಡಬೇಕೆಂದು ನಾನು ಕೇಳಿಕೊಳ್ಳುವೆನು. ಕಂಡೆಯ ಅಣ್ಣ ರಾಜಾಗ್ರಗಣ್ಯ. ತಂಗಿ ಸುಭದ್ರಾದೇವಿ, ಅಣ್ಣ ಬಲಭದ್ರ, ಮಗಳ ಸಂಕಲ್ಪ ಬಂದಾಗ ನೋಡಿಕೊಳ್ಳಲು ಸುಮ್ಮನೆ ಹೋಗಮ್ಮ ತಂಗಿ. ಅಣ್ಣ ಬಲದೇವ, ತಮ್ಮ ಮಾಧವ, ನಮ್ಮ ಪುತ್ರಿಯಾಳಾದ ಶಶಿರೇಖಾದೇವಿಯು ಪ್ರಾಪ್ತ ವಯಸ್ಸಿಗೆ ಬಂದಿರುವಳು. ಆದ್ದರಿಂದ ತಂಗಿಯಾದ ಸುಭದ್ರಾದೇವಿಯು ತನ್ನ ಮಗನಾದ ಅಭಿಮನ್ಯುವಿಗೆ ಮಗಳನ್ನು ಕೊಡುವಿರಾ ಎಂದು ವಧುವನ್ನು ಬೇಡುತ್ತಿರುವಳು. ಇದಕ್ಕೇನು ಹೇಳಿ ಸಂತೋಷಪಡಿಸಿವೆ ಅಣ್ಣ ರಾಜಾಗ್ರಗಣ್ಯ? ಮಗಳ ಸಂಕಲ್ಪ ಬಂದಾಗ ನೋಡಿಕೊಳ್ಳಲು ಸುಮ್ಮನೆ ಹೋಗೋ ತಮ್ಮ. ಕಾಂತ, ಕಾಂತೆ, ಪ್ರಿಯ, ಪ್ರಿಯಳೇ, ಹೇಳಲೆ. ಅದೇನು ಚೆನ್ನಾಗಿ ಹೇಳು. ರೋಹಿಣಿ ತಾನಯ ನಿನಾಭಿಪ್ರಾಯ ತಿಳಿಯದೆ ಹೇಳೆಯೋ ನಿನ್ನಯ ವಿಷಯ. ರೋಹಿಣಿ ತಾನಯ ನಿನಾಭಿಪ್ರಾಯ ತಿಳಿಯದೆ ಹೇಳೆಯೋ ನಿನ್ನಯ ವಿಷಯ. ನಿನ್ನಯ ಆಜ್ಞೆ ಎಲ್ಲರೂ ಆದಯ. ನಿನ್ನಯ ಆಜ್ಞೆ ಎಲ್ಲರೂ ಆದಯ. ತಂಗಿಯ ಆಸೆಯ ನೆರವೇರಿಸು. ತಂಗಿಯ ಆಸೆಯ ನೆರವೇರಿಸು. ಎನೆಯ ಪ್ರಾಣೇಶ್ವರ, ಪ್ರಾಣೇಶ್ವರೇ, ಕೃಷ್ಣ ಸುಭದ್ರ ಹೇಳಿದ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನಿರುವುದು? ಕಾಂತ, ಕಾಂತೆ, ನಾವು ಬಹಳ ಆತುರ ಪಡುತ್ತಿರುವೆವು. ನಿನ್ನ ಅಭಿಪ್ರಾಯವನ್ನು ತಿಳಿಸು ಕಾಂತ ಗುಣವಂತ. ಐಶ್ವರ್ಯ ಮತ್ತು ಮೇಲೆ ಕೇಳಮ್ಮ ಸತ್ಯಭಾಮ. ಅಹೋ ಬಾಬಾ, ಸೊಸೆಯಾದ ಸತ್ಯಭಾಮ, ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳಮ್ಮ. ಬಾಬಾ ಬಲರಾಮನೇ ನೀನು ಸೂರ್ಯನ ಯೋಚನೆ.
ವಿಸ್ತವಿತ್ತು ಕೇಳು. ಅದೇನು ವಿಸ್ತಾರವಾಗಿ ಹೇಳಮ್ಮ. ಲೋಕ ಸುಂದರನಾಗಿ ಒಪ್ಪುವ ಅಭಿಮನ್ಯುಗೂ ಶಶಿರೇಖೆಯ ಜೋಡಿಯು ಬಹು ಅಂದವಾಗಿ ತೋರುವುದು. ಬಾಬಾ ಸತ್ಯಭಾಮ, ಅದಲ್ಲದ ಕೋದಂಡ ಹುದ್ದದಲ್ಲಿ ಪಂಡಿತನಾಗಿರುವ ಅರ್ಜುನನ ಸುತನಾದ ಅಭಿಮನ್ಯು ಸರ್ವ ಜನರಿಗೆ ಹುಣ್ಣಿಮೆ ಚಂದ್ರನಂತೆ ತೋರುವನು. ಬಾಬಾ ಸತ್ಯಭಾಮ, ಆದ್ದರಿಂದ ಇವರಿಬ್ಬರ ಜೋಡಿಯು ಬಹು ಅಂದವಾಗಿ ತೋರುವುದು. ಇವರಿಬ್ಬರ ಕಲ್ಯಾಣ ಕಾರ್ಯವನ್ನು ಆದಷ್ಟು ಬೇಗ ಜರುಗಿಸಿ ಎಂದು ಬೇಡುವೆನು ಬಾಬಾ ಬಲಭದ್ರ ದೇವ. ಸತ್ಯ